ರಾಜ್ಯದ ವಿಪಕ್ಷ ನಾಯಕರಿಗೆ ಸರ್ಕಾರ ಮನೆನೇ ಕೊಟ್ಟಿಲ್ವಾ? ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಸರ್ಕಾರಿ ನಿವಾಸದ ಭಾಗ್ಯ ಇಲ್ವಾ? ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿಗೂ ಕೂಡ ಸರ್ಕಾರ ಮನೆ ಕೊಟ್ಟಿಲ್ವಾ? ಕೋಗಿಲು ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸ್ತಾ ಇರೋದನ್ನ ಉಲ್ಲೇಖಿಸಿ ಅಶೋಕ್ ವ್ಯಂಗ್ಯ ಆಡಿದ್ದಾರೆ. ನಾನು 5 ಸಲ ಪತ್ರ ಬರೆದಿದ್ದೀನಿ ರೀ, ಛಲವಾದಿ 7-8 ಸಲ ಪತ್ರ ಬರೆದಿದ್ದಾರೆ, ಆದರೂ ಸರ್ಕಾರಿ ಕೋಟಾದಲ್ಲಿ ನಮಗೆ ಬರಬೇಕಲ್ಲ ಮನೆ, ನಮಗೆ ಕೊಟ್ಟಿಲ್ಲ, ಅಕ್ರಮವಾಗಿ ಬಂದವ್ರಿಗೆ ಮನೆಗಳು ಕೊಡ್ತಿದ್ದಾರೆ ಅಂತ ಅಶೋಕ್ ಅವರು ವ್ಯಂಗ್ಯ ಆಡಿದ್ದಾರೆ. ಪರಿಸ್ಥಿತಿ ಇದೆ, ಅದನ್ನ ಬಳಸ್ಕೊಂಡು ಮಾತಾಡಿದ್ದಾರೆ. ಕೋಗಿಲು ಕಾದಾಟ ಇದೆಯಲ್ಲ, ರಾಷ್ಟ್ರವ್ಯಾಪಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಇದರ ನಡುವೆ ವಿಪಕ್ಷ ನಾಯಕರುಗಳಿಗೆ ಮನೆ ಕೊಟ್ಟಿಲ್ವಾ? ಅವರ ಕೋಟ ಅಂತ ಇರುತ್ತೆ, ಕೊಡಬೇಕು, ಅವ್ರಗಳಿಗೂ ಕೊಟ್ಟಿಲ್ವಂತೆ. ಓಕೆ, ಈಗ ಯಾಕೆ ಪ್ರಸ್ತಾಪ ಆಗ್ತಾ ಇದೆ ಅಂದರೆ, ನೋಡಿ, ಇಲ್ಲಿ ಮುಸ್ಲಿಮ್ಸ್ ಮನೆಗಳಿದ್ವು, ಅವನ್ನ ಒಡೆದಾಕಿದ್ದಾರೆ, ತೆಗೆದಾಕಿದ್ದಾರೆ ಅಂತ ಅಲ್ಲ ರೀ ವಿಚಾರ. ಇದು ಮುಸ್ಲಿಮು, ಹಿಂದೂ, ಜೈನ್, ಕ್ರಿಶ್ಚಿಯನ್ ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಇಲ್ದಲೇ ಇದ್ದವರು, ಬೇರೆ ದೇಶದವರೆಲ್ಲರೂ ಕೂಡ ಅಕ್ರಮವಾಗಿ ವಲಸೆ ಬಂದು ಇಲ್ಲಿ ಕದ್ದು ಉಳ್ಕೊಂಡಿದ್ದಾರೆ. ಅಂಥವ್ರುಗಳಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂದರೆ ನೀವು ಕೊಟ್ಟಿಲ್ಲ. 10-15 ವರ್ಷದಿಂದ ವಸತಿಗಾಗಿ, ಮನೆಗಾಗಿ ಅರ್ಜಿ ಹಾಕ್ಕೊಂಡು ಕಾಯ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಿ ದುಡ್ಡು ಕಟ್ಟಿ ಕಾಯ್ತಾ ಇದ್ದಾರೆ. ಇದನ್ನು ಹೇಳಿದ್ನಲ್ಲ, ಸರ್ಕಾರದ ಇದರದ್ದೇ ನಾನು ಹೇಳ್ತಾರೆ, ಅಫಿಷಿಯಲ್ ಡಾಕ್ಯುಮೆಂಟ್, ಗೌರ್ಮೆಂಟ್ ಬಿಡ್ಗಡ್ಬೇಕು, ಎಲ್ಲ ಆವಾಜು ಇಷ್ಟು ಕಾಯ್ತಾ ಇದ್ದಾರೆ. ಇವರು ಮನೆ ಮಕ್ಕಳು. ಈ ಮನೆ ಮಕ್ಕಳಿಗೆ ನೀವು ಟೋಪಿ ಹಾಕ್ಬಿಟ್ಟು, ಬಾಂಗ್ಲಾದೇಶದಿಂದ ಬಂದವರು, ಇನ್ನೂ ಗ್ಯಾರಂಟಿ ಇಲ್ಲ ಯಾವ ದೇಶ, ಬಾಂಗ್ಲಾನೋ ಪಾಕಿಸ್ತಾನನೋ ಯಾವುದೋ ಗ್ಯಾರಂಟಿ ಇಲ್ಲ, ಅವ್ರಿಗೆ ವಿಶೇಷ ಕರುಣೆ, ಮಾನವೀಯತೆ, ಮಾನ ಮರ್ಯಾದೆ ಇದೆಯಾ ನಿನಗೆ? ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆನ್ರಿ? ಮಾನವೀಯತೆ, ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಲ್ಲ. ನಮ್ಮನೆ ಮಕ್ಕಳಿಗೆ ಮಾನ ಬಿಟ್ಟು ನೀವು ಕೊಟ್ಟಿಲ್ಲ. ಇಷ್ಟು ಜನಕ್ಕೆ ಕಾಯ್ತಾ ಇದ್ದಾರೆ 15 ವರ್ಷ.